50 ಮತಗಳಲ್ಲಿ ನಮಗೂ ಬಹಳ ನಂಬಿಕೆಯಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ. ನಮ್ಮ ನಾಯಕರು ಅದೇ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಟ್ರು. ಆದರೆ ಎಲ್ಲೋ ಒಂದು ಕಡೆ ಆಗ್ತಾ 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 ಚುನಾವಣೆ ಕಾವು ಬರ್ತಾ ಬರ್ತಾ ಮತಗಳನ್ನು ನಮ್ಮ ನಾಯಕರ ಹಿಂಬಾಲಕರು, ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತಿಕವಾಗಿ ತಗೊಂಡು ನಮ್ಮ ನಾಯಕರಿಗೂ ಗೌರವ ಕೊಡದೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ. ಸೋಲಿರೋದಕ್ಕೆ ನನಗೇನು ಚಿಂತೆ ಇಲ್ಲ. ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕರಿಗೆ ಒಳ್ಳೆಯ ಸ್ಥಾನ ಇದೆ. ನಮ್ಮ ನಾಯಕರು, ನಾನು ಕೇಳಿದೆ ನಮ್ಮ ಸಾಹೇಬನ್ನು, ಏನು ಸರ್ ಇದು ಈ ಥರ ನಡೀತಾ ಇದೆ ಅಂತ. ಏನು ಚಿನ್ನಪ್ಪನವರೇ, ನಮ್ಮ ಕ್ಷೇತ್ರದ ಮುಖಂಡರುಗಳು ಯಾವ ಥರ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ಏನೂ ಆಗೋದಿಲ್ಲ. ಆ ಥರ ಆಗೋಕ್ಕೆ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೂ ಯಾವ ಚುನಾವಣೆಗಳಲ್ಲೂ ಜಾತಿ ಇನ್ನೊಂದು ಬಂದಿಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಆದರೂ ಅದು ಜಾತಿ ಅನ್ನೋದು ಬಂದಿಲ್ಲ, ನನ್ನ ಲೆಕ್ಕದಲ್ಲಿ ಬಂದಿಲ್ಲ. ಅದು ವೈಯಕ್ತಿಕವಾಗಿ ಇಲ್ಲ ನನ್ನ ಮೇಲೆ ವೈಯಕ್ತನೇ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳ ಮೇಲೇ ಏನೇನು ವೈಯಕ್ತಿವಾಗಿದೆಯೋ ಅದರಿಂದ ನಾನು ಇವತ್ತು ಸೋಲಿದ್ದೀನಿ. ಏಕೆಂದರೆ ಇದೇನು ನಮ್ಮ ಚುನಾವಣೆಗಳಲ್ಲಿ ಭಾಳ ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಬಂದಿಲ್ಲ. ಈಗಲೂ ಜಾತಿ ಹೆಸರು ನೆಪಕ್ಕೆ ಮಾತ್ರ, ಏನು ನಾನು ಸೋಲಿಸಬೇಕು ಅಂತಿರ್ತಕ್ಕಂಥ ಮುಖಂಡರಿಗೆ ಮಾತ್ರ ಬಿಟ್ಟು ಇನ್ನು ಬೇರೆಯವ್ರಿಗೆ ಯಾರಿಗೂ ಇಲ್ಲ. ನೇರವಾಗಿ ಮತದಾರರಿಗೆ ಅದು ಇಲ್ಲೇ ಇಲ್ಲ, ಅದು ಅವ್ರ ಮನಸ್ಸಲ್ಲೂ ಬಂದಿಲ್ಲ. ಇಷ್ಟು ನಾನು ಹೇಳಿದಕ್ಕೆ ಬರ್ತೀನಿ. ಅದನ್ನು ನಮ್ಮದೇ ಇಲ್ಲ. ಅಲ್ಲ, ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ಒಂದು ಊಹೆ ಬರ್ಬೋದು. ಇವರೊಬ್ಬ ಐಂದ ವರ್ಗಕ್ಕೆ ಸೇರಿದ್ರು. ಎಲ್ಲ ಮುಖಂಡರು ಚರ್ಚೆ ಮಾಡಿ, 1 ಸಾರಿ ಅಲ್ಲ 2 ಸತಿ ಅಲ್ಲ 4 ಸತಿ ಚರ್ಚೆಗಳು ಮಾಡಿ, ಏನಪ್ಪ ಸಾಮಾಜಿಕ ನ್ಯಾಯವಾಗಿ ಈ ಥರ 4 ಸ್ಥಾನ ನಮ್ಮ ಇದರಲ್ಲಿದೆ, 3 ಸ್ಥಾನ ನಿಮಗೆ ಕೊಟ್ಟಿದ್ದೀನಿ, 1 ಸ್ಥಾನವನ್ನು ಚಿನ್ನಪ್ಪನವ್ರಿಗೆ ಕೊಡಬೇಕು. ಚಿನ್ನಪ್ಪನವ್ರು ಪ್ರಾಮಾಣಿಕ ನಮ್ಮ ಜೊತೆ ಇಲ್ಲಿದ್ದಾರೆ ಅನ್ನೋ ಉದ್ದೇಶದಿಂದ ನನಗೆ ಟಿಕೆಟ್ ಕೊಟ್ಟಿದ್ದು. ಟಿಕೆಟ್ ಕೊಡೋ ದಿನಾನೂ ಎಲ್ಲರೂ ಮುಖಂಡರುಗಳು ಅವರ ಒಪ್ಪಿಗೆ ಕೊಟ್ಟರು. ನೀವು ಯಾರಿಗಾನ ಟಿಕೆಟ್ ಕೊಡಿ ಸರ್, ನಾವು ನಿಮ್ಗೆ ಓಟ್ ಹಾಕಿದಂಗೆ ಹಾಕಿ ಗೆಲ್ಲಿಸ್ತೀವಿ ಅಂತ ಮಾತು ಕೊಟ್ಟರು ಎಲ್ಲರೂ. ಇದೇ ನಮ್ಮ ಶಿವಣ್ಣವರು ಆಕಾಂಕ್ಷಿ ಆಗಿದ್ದರು. ಇನ್ನೂ ಆಕಾಂಕ್ಷಿಗಳೆಲ್ಲ ಕುಂಡಿಸ್ಕೊಂಡು 6 ಜನ ಆಕಾಂಕ್ಷಿಗಳಾಗಿದ್ದೀವಿ. 6 ಜನ ಕುಂಡಿಸ್ಕೊಂಡು 6 ಜನ ಒಪ್ಪಿಗೆ ತಗೊಂಡೇ ನನಗೆ ಟಿಕೆಟ್ ಕೊಟ್ಟಿದ್ದು. ಅದನ್ನು ಅವರು ಕೆಲವರು ಈ ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನೋ ಒಂದು ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಸೋಲಿಸಿದ್ದಾರೆ. ಕಾರಣ ಇನ್ನೇನು ಬೇರೆ ಏನೂ ಇಲ್ಲ. ಟಿಕೆಟು ನಮಗೆ ಕೊಡಲಿಲ್ಲ ಅಂತ ಕೆಲವರು, ನಮ್ಮ ಹೋಬ್ಳಿಗೆ ಕೊಡಲಿಲ್ಲ ಅಂತ ಕೆಲವರು, 2 ಹೋಬ್ಳಿ ಇರೋದಕ್ಕೋಸ್ಕರವಾಗಿ ನಮ್ಮ ಹೋಬ್ಳಿಗೆ ಕೊಡಲಿಲ್ಲ ಅಂತ ಈ ಕಡೆ ಹೋಬ್ಳಿಯವರು ಒಂದು ವಾದ ನಮ್ಮ ಸಚಿವರ ಮೇಲೆ. ನಮ್ಮ ಕೈವಾರ ಹೋಬ್ಳಿಯಲ್ಲಿ ನಮಗೆ ಕೊಡಲಿಲ್ಲ, ಎಲ್ಲ ಚಿನ್ನಪ್ಪನವ್ರಿಗೆ ಕೊಡ್ತಾರೆ ಅಂತ ಅವ್ರ ವಾದ. ಜಾಸ್ತಿ ಇತ್ತು. ಅದು ಹೊರಗಡೆ ಹಾಕಲಿಲ್ಲ, ಯಾರೂ ಭಿನ್ನಮತನೂ ಆಗಲಿಲ್ಲ, ಯಾರೂ ವಿರುದ್ಧವಾಗಿ ಮಾತಾಡಲಿಲ್ಲ. ನೀಟಾಗಿ ಕ್ಲಿಯರಾಗಿ ಆ ತೀರ್ಮಾನ ಆಗಿದ ತಕ್ಷಣವೇ ಬಂದು ಅವರವ್ರು ಯಾವ ಥರ ಮಾಡಬೇಕು, ಈ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸೂಚಿಸಿದ್ದೆ. ಸರ್, ಈಗ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಈ ಥರ ಆಗ್ತದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಇರಲಿಲ್ವಾ? ಇತ್ತು. ನಾನೆಲ್ಲ ಹೇಳಿದ್ದೆ, ನಮ್ಮ ಸಚಿವರಿಗೂ ಹೇಳಿದ್ದೆ. ಅದು ನಂಬಿಕೆ, ನಮ್ಮ ಸಚಿವರಿಗೂ ಒಂದು ದೊಡ್ಡ ನಂಬಿಕೆ, ಇಲ್ಲ ಆಗೋದಿಲ್ಲ ಚಿನ್ನಪ್ಪ ಆ ಥರ. ನನಗೂ ನಂಬಿಕೆ, ಯಾಕೆಂದರೆ ನಾನು ಭಾಳ ಚುನಾವಣೆಗಳು ಅಂತ ರಾಜಗೋಪಾಲ್ ಮೇಲೆ ನಿಂತಾಗೂ ಯಾರೂ ಒಕ್ಕಲಿಗರು ಅನ್ನೋ ಮಾತೇ ಬಂದಿಲ್ಲ. ಅವಾಗೂ ನನಗೆ ಮತ. ಹಾಗಾದರೆ ಈಗ ಅವ್ರು ಈ ಥರ ಮಾಡಿದ್ದಾರೆ ಅಂತಕ್ಕಂಥ ಸಚಿವರ ಗಮನಕ್ಕಿದ್ರೂ ಸಹ ಅವ್ರು ಮಾಡಿದ್ದಾರೆ ಅಂತಂದರೆ ಮುಂದಿನ ಅವರ ನಡೆಗೆ ಸಚಿವರು ಯಾವ ಥರ ಪ್ರತಿಕ್ರಿಯೆ ನೀಡಬಹುದು ತಮ್ಮ ಒಂದು ಲೆಕ್ಕಾಚಾರದಲ್ಲಿ? ಅದು ನಮ್ಮ ಸಚಿವರಿಗೆ ಬಿಟ್ಟಿದ್ದ ವಿಷಯ. ಅವ್ರ ಗಮನಕ್ಕೆಲ್ಲ ಇದೆ, ಅದರಲ್ಲಿ ಎರಡನೇ ಮಾತೇನೇ ಇಲ್ಲ. ಇನ್ನು ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮ 2 ಹೋಬಳಿಗಳೂ ಜನಗಳು ಈಗ ಅವರವ್ರಿಗೆ ಆತ್ಮಾವಲೋಕನ ಮಾಡಿದ್ದಾರೆ. ಆವತ್ತು ಓಟ್ ಹಾಕಿಡ್ಬೋದು, ಏನೇನು ದೇಶಗಳಿದ್ದಾವೆ, ಏನೇನು ಕಾಪುಗಳಿದ್ದು ತೀರಿಸ್ಕೊಂಡಿದ್ದಾರೆ. ಇವತ್ತು ಅದು ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನು ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ, ಎಲ್ಲ ಯೂಟ್ಯೂಬ್ಗಳಲ್ಲೂ ಬರ್ತಾ ಇದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.